ಕರ್ನಾಟಕದ ಒಂದು ಹಸಿರು ಹಳ್ಳಿಯಲ್ಲಿ ರಾಮಯ್ಯ ಎಂಬ ರೈತ ವಾಸಿಸುತ್ತಿದ್ದ. ಅವನಿಗೆ ಕೃಷಿಯೇ ಜೀವ. ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಹೊಲದ ದಾರಿಗೆ ಹೆಜ್ಜೆ ಹಾಕುವುದು ಅವನ ದಿನಚರಿ. ಅವನ ಜೊತೆ ಅವನ ಹೆಂಡತಿ ಲಕ್ಷ್ಮಿ ಮತ್ತು ಇಬ್ಬರು ಮಕ್ಕಳು ಕಾವ್ಯ ಮತ್ತು ರಘು ಇವರೂ ಕೂಡ ಕೃಷಿಯ ಕೆಲಸಗಳಲ್ಲಿ ಕೈಜೋಡಿಸುತ್ತಿದ್ದರು. ರಾಮಯ್ಯನಿಗೆ ಕೃಷಿ ಎಂದೇ ಕೇವಲ ಉದ್ಯೋಗವಲ್ಲ, ಅದು ಪರಂಪರೆ, ಗೌರವ ಮತ್ತು ಮಣ್ಣಿನ ಮೇಲಿನ ಪ್ರೀತಿ. ಮಣ್ಣು ನಮ್ಮ ತಾಯಿ ಎಂದು ಅವನು ಮಕ್ಕಳಿಗೆ ಹೇಳುತ್ತಿದ್ದ. ಅದನ್ನು ಪ್ರೀತಿಯಿಂದ ನೋಡಿಕೊಂಡರೆ ಅದು ನಮಗೆ ಅನ್ನ ಕೊಡುತ್ತದೆ. ಅವರ ಹಳ್ಳಿ ಚಿಕ್ಕದಾದರೂ ತುಂಬ ಸೌಂದರ್ಯಮಯವಾಗಿತ್ತು. ಬೆಳಗಿನ ಹೊತ್ತಿಗೆ ಹಕ್ಕಿಗಳ ಕೂಗು, ಗಾಳಿ ಬೀಸುವ ಶಬ್ದ, ಹೊಲದ ಮೇಲೆ ಮಂಜಿನ ಹನಿ ಇವೆಲ್ಲವೂ ಒಂದು ಸುಂದರ ಚಿತ್ರವನ್ನೇ ರಚಿಸುತ್ತಿದ್ದವು. ರಾಮಯ್ಯನ ಹೊಲದಲ್ಲಿ ಅಕ್ಕಿ, ರಾಗಿ ಮತ್ತು ತರಕಾರಿ ಬೆಳೆದಿದ್ದವು. ಲಕ್ಷ್ಮೀ ಮನೆಯ ಕೆಲಸಗಳ ಜೊತೆಗೆ ಹೊಲದಲ್ಲೂ ಶ್ರಮಿಸುತ್ತಿದ್ದಳು. ಅವಳು ಮಕ್ಕಳಿಗೆ ವಿದ್ಯಾಭ್ಯಾಸದ ಮಹತ್ವವನ್ನು ಕೂಡ ತಿಳಿಸುತ್ತಿದ್ದಳು. ಒಂದು ವರ್ಷ ಭಾರೀ ಬರ ಬಂತು. ಮಳೆಯೇ ಬಾರದೆ ಹಳ್ಳಿಯ ಎಲ್ಲಾ ರೈತರು ಸಂಕಷ್ಟಕ್ಕೊಳಗಾದರು. ಹೊಲದಲ್ಲಿ ಬಿತ್ತಿದ ಬೀಜಗಳು ಮೊಳೆಯದೆ ಒಣಗಿದವು. ಹಳ್ಳಿಯ ಜನರ ಮುಖದಲ್ಲಿ ಚಿಂತೆ ಮೂಡಿತು. ಕಾವ್ಯ ಮತ್ತು ರಘು ತಮ್ಮ ತಂದೆಯ ಕಣ್ಣಲ್ಲಿ ಮೊದಲ ಬಾರಿಗೆ ದುಃಖವನ್ನು ಕಂಡರು. ಅಪ್ಪ, ನಾವೇನು ಮಾಡೋಣ ಎಂದು ರಘು ಕೇಳಿದ. ರಾಮಯ್ಯ ಸ್ವಲ್ಪ ಯೋಚಿಸಿ, ನಾವು ಹಿಂಜರಿಯಬಾರದು, ನಾವು ಹೊಸ ವಿಧಾನ ಪ್ರಯತ್ನಿಸೋಣ ಎಂದನು. ಅವನು ಕೃಷಿ ಇಲಾಖೆಯಿಂದ ಸಲಹೆ ಪಡೆದು ತುಂತುರು ನೀರಾವರಿ ವಿಧಾನವನ್ನು ಬಳಸಲು ತೀರ್ಮಾನಿಸಿದ. ಹಳ್ಳಿಯ ಕೆಲವರು ಅವನ ಮೇಲೆ ನಕ್ಕರು. ಇದು ಕೆಲಸ ಮಾಡುವುದಿಲ್ಲ ಎಂದು ಹೇಳಿದರು. ಆದರೆ ರಾಮಯ್ಯ ಧೈರ್ಯ ಕಳೆದುಕೊಳ್ಳಲಿಲ್ಲ. ಲಕ್ಷ್ಮಿ ತನ್ನ ಸ್ವಲ್ಪ ಆಭರಣಗಳನ್ನು ಮಾರಾಟ ಮಾಡಿ ನೀರಾವರಿ ವ್ಯವಸ್ಥೆಗೆ ಹಣ ಒದಗಿಸಿದಳು. ಮಕ್ಕಳು ತಮ್ಮ ಖರ್ಚು ಕಡಿಮೆ ಮಾಡಿ ಸಹಾಯ ಮಾಡಿದರು. ಇಡೀ ಕುಟುಂಬ ಒಟ್ಟಾಗಿ ಶ್ರಮಿಸಿತು. ಕೆಲವು ತಿಂಗಳುಗಳ ನಂತರ ರಾಮಯ್ಯನ ಹೊಲದಲ್ಲಿ ಹಸಿರು ಚಿಗುರುಗಳು ಕಾಣಿಸಿಕೊಂಡವು. ತುಂತುರು ನೀರಾವರಿ ಫಲ ನೀಡತೊಡಗಿತು. ಇತರ ರೈತರ ಹೊಲಗಳು ಒಣಗಿದ್ದರೂ ರಾಮಯ್ಯನ ಹೊಲ ಹಸಿರಿನಿಂದ ಕಂಗೊಳಿಸುತ್ತಿತ್ತು. ಹಳ್ಳಿಯ ಜನರು ಆಶ್ಚರ್ಯಗೊಂಡರು. ನೀವು ಹೇಗೆ ಸಾಧ್ಯ ಮಾಡಿದ್ದೀರಿ ಎಂದು ಕೇಳಿದರು. ರಾಮಯ್ಯ ನಗುಮುಖದಿಂದ, ಇದು ನನ್ನ ಕುಟುಂಬದ ಸಹಕಾರ ಎಂದನು. ನಾವು ಒಟ್ಟಾಗಿ ಶ್ರಮಿಸಿದರೆ ಏನೂ ಅಸಾಧ್ಯವಲ್ಲ. ಹೀಗೆ ಅವನ ಯಶಸ್ಸು ಇತರ ರೈತರಿಗೆ ಪ್ರೇರಣೆಯಾಯಿತು. ಹಲವರು ಹೊಸ ವಿಧಾನಗಳನ್ನು ಅಳವಡಿಸಿಕೊಂಡರು. ಹಳ್ಳಿ ಮತ್ತೆ ಹಸಿರಾಯಿತು. ಕಾವ್ಯ ತನ್ನ ಶಾಲೆಯಲ್ಲಿ ನನ್ನ ತಂದೆ ವಿಷಯದ ಮೇಲೆ ಪ್ರಬಂಧ ಬರೆದಳು. ಅವಳು ತನ್ನ ತಂದೆಯ ಧೈರ್ಯ, ತಾಯಿಯ ತ್ಯಾಗ ಮತ್ತು ಕುಟುಂಬದ ಏಕತೆಯ ಬಗ್ಗೆ ಬರೆದಳು. ಅವಳ ಪ್ರಬಂಧಕ್ಕೆ ಬಹುಮಾನವೂ ದೊರಕಿತು. ವರ್ಷಗಳ ನಂತರ ರಘು ಕೃಷಿ ವಿಜ್ಞಾನದಲ್ಲಿ ಪದವಿ ಪಡೆದು ಹಳ್ಳಿಗೆ ಮರಳಿ ಬಂದನು. ಅವನು ತನ್ನ ತಂದೆಯ ಹೊಲವನ್ನು ಇನ್ನಷ್ಟು ಸುಧಾರಿಸಿದನು. ಹೊಸ ಬೀಜಗಳು, ಸಸ್ಯ ಸಂರಕ್ಷಣಾ ವಿಧಾನಗಳು ಮತ್ತು ಮಾರುಕಟ್ಟೆ ತಂತ್ರಗಳನ್ನು ಪರಿಚಯಿಸಿದನು. ರಾಮಯ್ಯ ವಯಸ್ಸಾಗುತ್ತಿದ್ದಂತೆ ಹೊಲದ ಕೆಲಸವನ್ನು ಮಕ್ಕಳಿಗೊಪ್ಪಿಸಿದನು. ಆದರೆ ಪ್ರತಿದಿನವೂ ಬೆಳಿಗ್ಗೆ ಹೊಲದ ಕಡೆಗೆ ಹೋಗಿ ಮಣ್ಣನ್ನು ಸ್ಪರ್ಶಿಸಿ, ನೀನು ನನ್ನ ಜೀವನ ಎಂದು ಮಣ್ಣಿಗೆ ಹೇಳುತ್ತಿದ್ದನು. ಒಂದು ದಿನ ಹಳ್ಳಿಯಲ್ಲಿ ರೈತ ದಿನಾಚರಣೆ ಆಚರಿಸಲಾಯಿತು. ರಾಮಯ್ಯನನ್ನು ಉತ್ತಮ ರೈತ ಪ್ರಶಸ್ತಿಗೆ ಆಯ್ಕೆ ಮಾಡಿದರು. ವೇದಿಕೆಯಲ್ಲಿ ಅವನು ಮಾತನಾಡುತ್ತಾ, ನಾನು ಒಬ್ಬನೇ ಏನೂ ಮಾಡಿಲ್ಲ, ನನ್ನ ಕುಟುಂಬವೇ ನನ್ನ ಶಕ್ತಿ ಎಂದು ಹೇಳಿದಾಗ ಎಲ್ಲರ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಆ ದಿನ ಕಾವ್ಯ ಮತ್ತು ರಘು ತಮ್ಮ ತಂದೆಯನ್ನು ಹೆಮ್ಮೆಯಿಂದ ನೋಡಿದರು. ಲಕ್ಷ್ಮಿ ಮೌನವಾಗಿ ನಗುತ್ತಾ ನಿಂತಳು. ಅವರ ಕುಟುಂಬದ ಶ್ರಮ, ಪ್ರೀತಿ ಮತ್ತು ನಂಬಿಕೆ ಹಳ್ಳಿಯ ಎಲ್ಲರಿಗೂ ಮಾದರಿಯಾಯಿತು. ಮಣ್ಣು, ಮಳೆ, ಬೆಳೆ ಇವೆಲ್ಲವೂ ಜೀವನದ ಭಾಗ. ಆದರೆ ಕುಟುಂಬದ ಏಕತೆ ಮತ್ತು ಧೈರ್ಯ ಇದ್ದರೆ ಯಾವುದೇ ಸಂಕಷ್ಟವನ್ನು ಜಯಿಸಬಹುದು ಎಂಬ ಪಾಠವನ್ನು ರಾಮಯ್ಯನ ಕುಟುಂಬ ತೋರಿಸಿತು. ಅವರ ಕಥೆ ಹಳ್ಳಿಯ ಮಕ್ಕಳಿಗೆ ಸ್ಫೂರ್ತಿಯಾಯಿತು. ರೈತನ ಕೆಲಸ ಕಷ್ಟವಾದರೂ ಅದು ಅತ್ಯಂತ ಗೌರವಯುತ ಎಂಬ ಸಂದೇಶ ಎಲ್ಲರ ಮನಸ್ಸಿನಲ್ಲಿ ನೆಲೆಯೂರಿತು. ಹೀಗೆ ಮಣ್ಣಿನ ಮಮತೆಯಲ್ಲಿ ಬೆಳೆದ ಒಂದು ಕುಟುಂಬ ಹಳ್ಳಿಯ ಭವಿಷ್ಯವನ್ನು ಹಸಿರಾಗಿಸಿತು.